Hello, Namaskara, ಎಲ್ಲರಿಗೂ. Welcome to Landmark KL Lab. So we are going to start about Office 65. Office 65 ಅಂದ್ರೆ ಏನು? So it's a bundle of software package like Word, Excel, PowerPoint, Outlook, Teams, OneDrive. It's mainly used for uh, documents, data presentations. Outlook is used for email and calendar. Teams is used for chat, collaborations, and meeting. OneDrive is for sharing the files for ಎಂಟೈರ್ ಆರ್ಗನೈಸೇಷನ್ ಆರ್ ಈಚ್ ಅದರ್ಸ್. ಇದನ್ನ ಯಾಕೆ ಮೇನ್ಲಿ ಬಳಸ್ತಾರೆ ಅಂತ ಹೇಳಿದ್ರೆ, ಎಲ್ಲಿ ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ಮೇನ್ಲಿ ಇಂಟರ್ನೆಟ್ ಇರ್ಬೇಕಷ್ಟೇ. ಮೇನ್ಲಿ ಲೈಕ್ ಕೊಲಾಬ್ರೇಷನ್, ಒನ್ ಡ್ರೈವ್ ಯೂಸ್ ಮಾಡ್ಕೊಂಡು ಡೇಟಾ ಶೇರ್ ಮಾಡ್ತಾರೆ. ಐದರ್ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಯಾವುದೇ ಡಾಕ್ಯುಮೆಂಟ್ನ ಶೇರ್ ಮಾಡ್ಬೋದು. ಮತ್ತೆ ಇದು ವರ್ಲ್ಡ್ ಕ್ಲಾಸ್ ಸೆಕ್ಯೂರಿಟಿ, ತುಂಬಾ ಸೆಕ್ಯೂರ್ಡ್ ಎನ್ವೈರನ್ಮೆಂಟ್ ಇರುತ್ತೆ. ಆಫೀಸ್ 65ಗೂ ಓಲ್ಡ್ MS ಆಫೀಸ್ಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಹಳೆ ಕಾಲದಲ್ಲಿ ವರ್ಡ್, ಎಕ್ಸೆಲ್ ಇನ್ಸ್ಟಾಲ್ ಮಾಡಬೇಕಿತ್ತು, ಅಪ್ಡೇಟ್ ಮ್ಯಾನ್ಯಲಿ ಮಾಡಬೇಕಿತ್ತು. ಸೊ ಇದೀಗ ಆಫೀಸ್ 65 ಅಂದ್ರೆ ಇಂಟರ್ನೆಟ್ ಇದ್ರೆ ವರ್ಡ್, ಎಕ್ಸೆಲ್ ಎಲ್ಲ ರೆಡಿ ಅಪ್ಡೇಟ್ ಆಟೋಮೆಟಿಕಲಿ ಆಗುತ್ತೆ. ಸೊ ಫೈಲ್ಸ್ ಕ್ಲೌಡ್ನಲ್ಲಿ ಇರುತ್ತೆ, ಸೇವ್ನು ಆನ್ ಟೈಮ್ ಆಗ್ತಾ ಇರುತ್ತೆ. ಸೊ ವಿ ನೋ ನೀಡ್ ಟು ವರಿ ಅಬೌಟ್ ಎನಿ ಡೇಟಾ. ಸೊ ದಟ್ ಈಸ್ ದ ಮೇನ್ ಕನ್ಸರ್ನ್. ಅದೇ ಮುಖ್ಯ ಆಕ್ಚುಲಿ ಇಲ್ಲಿ. ಅಂಡ್ ಮೇನ್ ಉದ್ದೇಶ ಇದನ್ನ ನಾವು ಮಾಡ್ತಾ ಇರೋದು ಅಂದ್ರೆ, ಐ ಆಮ್ ಗೋಯಿಂಗ್ ಟು ಶೇರ್ ಅ ಸ್ಕ್ರೀನ್ ನೌ. ಸೊ ಸೊ ಟೆಲ್ ಯು ಅಬೌಟ್ ದ ಪ್ಲಾನಿಂಗ್ ಅಂಡ್ ಪ್ರೈಸಿಂಗ್ ಫಾರ್ ನಾವು. ಸಿ, ನಾನು ಮೈಕ್ರೋಸಾಫ್ಟ್ ವೆಬ್ಸೈಟ್ಗೆ ಹೋಗಿದ್ದೀನಿ. ಇದರಲ್ಲಿ 3 ಟೈಪ್ಸ್ ಪ್ಲಾನ್ಸ್ ಇರುತ್ತೆ. ಸೊ ಜಸ್ಟ್ ಈಗ ಬೇಸಿಕ್ ಇನ್ಫಾರ್ಮೇಶನ್, ಸೊ ಬಿಸ್ನೆಸ್ ಪ್ಲಾನ್ಸ್ ಯಾವ ಥರ ಇರುತ್ತೆ ಅಂತ. ಸೊ ನಾನು ಬಿಸ್ನೆಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆಸ್ ಎ ಅಡ್ಮಿನಿಸ್ಟ್ರೇಟರ್ ವಿ ಶುಡ್ ಬಿ ನೋಯಿಂಗ್ ಎವ್ರಿಥಿಂಗ್ ಅಲ್ಲ, ಅದಕ್ಕೆ. ಸೊ ಮೈಕ್ರೋಸಾಫ್ಟ್ ಬಿಸ್ನೆಸ್ ಪ್ರೀಮಿಯರ್ ಆ್ಯಂಡ್ ಮೈಕ್ರೋಸಾಫ್ಟ್ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಆ್ಯಂಡ್ ಮೈಕ್ರೋಸಾಫ್ಟ್ ಬಿಸ್ನೆಸ್ ಬೇಸಿಕ್. ಸೊ ಇದು ಮೂರಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಬಿಸ್ನೆಸ್ ಬೇಸಿಕಲ್ಲಿ ವರ್ಡ್, ಎಕ್ಸೆಲ್ ಎಲ್ಲಾನು ಆ್ಯಪ್ಸ್ ಬರುತ್ತೆ. ಆ್ಯಂಡ್ ಫಾರ್ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಅಲ್ಲೂ ಎಲ್ಲ ಆ್ಯಪ್ಸ್ ಬರುತ್ತೆ. ಜಸ್ಟ್ ಇಟ್ಸ್ ಹ್ಯಾವ್ ಅಡಿಷನಲ್ ಎಕ್ಸ್ಟ್ರಾ ಆ್ಯಪ್ಸ್. ಶೇ ಯಾವುದದು ಮೈಕ್ರೋಸಾಫ್ಟ್ ಎಡಿಟರ್ ಇರುತ್ತೆ. ಸೊ ಅಡಿಷ್ನಲಿ ಫೀಚರ್ಸ್ ಎನೇಬಲ್ ಆಗಿರುತ್ತೆ. ಸಿ, ಅಡಿಷನಲ್ ಸರ್ವಿಸ್ ಆ್ಯಂಡ್ ಕಂಪ್ಯಾರಿಸನ್ಸ್ ಎವ್ರಿಥಿಂಗ್ ಇರುತ್ತೆ. ಸೊ ಮೇನ್ಲಿ ಬಂದು ಇದು ಲಿಮಿಟೇಷನ್ಸ್ ಇರುತ್ತೆ ಎಂಪ್ಲಾಯೀಸ್ದು. ಬಟ್ ಇನ್ ಪ್ರೀಮಿಯಂ ಅಲ್ಲಿ ಯಾವುದು ಲಿಮಿಟೇಷನ್ಸ್ ಇರಲ್ಲ. ಆಮೇಲೆ ಪರ್ ಯೂಸರ್ 1 TB ಸಿಗುತ್ತೆ. ಸೊ ಅಪ್ ಟು 5 PC, ಮ್ಯಾಕ್ ಆರ್ ಮೊಬೈಲ್ ಆರ್ ಎನಿ ಡಿವೈಸ್ ಅಪ್ ಟು 5 PC ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ಕಾನ್ಫಿಗರ್ ಮಾಡ್ಬೋದು. ಆ್ಯಂಡ್ ಮೇನ್ ಪ್ರೀಮಿಯಲ್ ಬಂದು ಏನಿರುತ್ತೆ ಅಂದರೆ, ವಿಂಡೋಸ್ 11 Pro ಅಪ್ಗ್ರೇಡ್ ಆಪ್ಷನ್ ಇರುತ್ತೆ, ವೈಲ್ ಬೇಸಿಕಲ್ಲಿ ಮತ್ತು ಸ್ಟ್ಯಾಂಡರ್ಡಲ್ಲಿ ಇರಲ್ಲ. ಆ್ಯಂಡ್ ಇದು ಪ್ರೊಡಕ್ಟಿವಿಟಿ ಆ್ಯಪ್ಸಲ್ಲಿ ಬಂದು ನಿಮಗೆ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಒನ್ ನೋಟ್ ಆ್ಯಂಡ್ ವೆಬ್ ಮೊಬೈಲ್ ಎಲ್ಲ ಇರುತ್ತೆ. ಬೇಸಿಕಲ್ಲಿ ಅಪ್ಲಿಕೇಶನ್ ಬರಲ್ಲ, ಬಟ್ ಆನ್ಲೈನಲ್ಲಿ ಮಾತ್ರ ಇರುತ್ತೆ. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಇಲ್ಲಿ ಟಿಕ್ ಆಗಿದೆ ನೋಡಿ, ಎರಡು. ಸೊ ಮೇನ್ ಬಂದು ಇದು ಎರಡು ಆಪ್ಷನ್ಸ್. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಬೋದು ಸ್ಟ್ಯಾಂಡರ್ಡ್ ಅಲ್ಲಿ ಮತ್ತೆ ಪ್ರೀಮಿಯಂ ಅಲ್ಲಿ. ಸೊ ಇದೆಲ್ಲ ಇಮೇಲ್, ಕ್ಯಾಲೆಂಡರ್, ಶೆಡ್ಯೂಲಿಂಗ್, ಚಾಟ್, ಕಾಲಿಂಗ್, ಮೀಟಿಂಗ್. ಸೊ ಇದೆಲ್ಲ ಮೇನ್ ಫೀಚರ್ಸ್. ಇಫ್ ಯು ಗೋ ಟು ವಿಸಿಟ್ microsoft.com, ದ ಬಿಸ್ನೆಸ್ ಮೈಕ್ರೋಸಾಫ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಎಲ್ಲ ಇರುತ್ತೆ. ಸಪೋಸ್ ಇಫ್ ಐ ಆಮ್ ಯೂಸಿಂಗ್ ಫಾರ್ ಎನಿ ಮೈಕ್ರೋಸಾಫ್ಟ್ ಅಕೌಂಟ್, ಸಿ ನಮ್ಗೆ ಎಲ್ಲ ಥರ ಆಪ್ಷನ್ಸ್ ಇದರಲ್ಲಿ ಇರುತ್ತೆ. ಸಿ, ಔಟ್ಲುಕ್ ಇರುತ್ತೆ, ಒನ್ ಡ್ರೈವ್ ಇರುತ್ತೆ, ಕ್ಲಿಪ್ ಚಾಂಪ್ ಇರುತ್ತೆ, ಡಿಸೈನರ್ ಇರುತ್ತೆ, ವರ್ಡ್, ಎಕ್ಸೆಲ್, ಬೇಸಿಕ್ ಥಿಂಗ್ಸ್. ಆ್ಯಂಡ್ ವಿ ಆರ್ ನಾಟ್ ಮೋರ್ ಫೋಕಸ್ಡ್ ಆನ್ ಒನ್ ನೋಟ್ ಡಿಸೈನರ್ ಆರ್ ಟು ಡೂ ಲಿಸ್ಟ್. ಮೇನ್ಲಿ ನಮ್ಗೆ ಬೇಕಾಗಿರುತ್ತೆ ಔಟ್ಲುಕ್, ಒನ್ ಡ್ರೈವ್, ವರ್ಡ್, ಎಕ್ಸೆಲ್, ಕ್ಯಾಲೆಂಡರ್. ಸೊ ಅದೆಲ್ಲ ಎನೇಬಲ್ ಆಗಿರುತ್ತೆ. ಸೊ ಮೇನ್ ಫೋಕಸ್ ಬಂದು ಇದೆಲ್ಲ ಆಪ್ಷನ್ಸ್ ಇರುತ್ತೆ ಫಾರ್ ಎಂಡ್ ಯೂಸರ್ ಲೆವೆಲ್. ಫಾರ್ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಯಾವ ಥರ ಇದಿರುತ್ತೆ ಅಂತ ಹೇಳಿದ್ರೆ, ಸೊ ಮೇನ್ಲಿ ಬಂದು ನಾವು ಇಲ್ಲಿ ಟ್ರೈನಿಂಗ್ ಕೊಡಕ್ಕೆ ಬಂದಿರೋದು ಆಫೀಸ್ 65 ಅಡ್ಮಿನಿಸ್ಟ್ರೇಟರ್ಗೆ. ಸೊ ಅವರು ಬಂದು ಈಗ ಸಪೋಸ್ ಈಗ ಯಾವುದೋ ಒಂದು ಕಂಪ್ನಿಲಿ L1 ಸಪೋರ್ಟ್, ಹೆಲ್ಪ್ ಡೆಸ್ಕ್ಗೆ ಓಪನಿಂಗ್ಸ್ ಇರುತ್ತೆ ಅಂದರೆ, ಸೊ ಅವರು ಇಲ್ಲಿ ನಮ್ಮ ಹತ್ರ ಟ್ರೈನಿಂಗ್ ಮಾಡೋದ್ರಿಂದ ಡೈರೆಕ್ಟ್ಲಿ ಅವರು ವಾಟ್ ಐ ಕ್ಯಾನ್ ಸೇ, ಇಟ್ಸ್ ರೆಡಿ ರೋಲ್ ಜಾಬ್. ಇಟ್ ಮೀನ್ಸ್ ನಮ್ದು ಜಾಬ್ ಡಿಸ್ಕ್ರಿಪ್ಷನ್ಸ್ ಏನಿರುತ್ತೆ ಕಂಪ್ನಿಲಿ, ಅದೇ ಸೇಮ್ನ ನಾವು ತಿಳಿಸ್ಕೊಡ್ತೀವಿ ವಿತ್ ಫಂಡಮೆಂಟಲ್ ನಾಲೆಜ್. ಅಂದ್ರೆ ನೀವು ಇಲ್ಲಿ ಕಲ್ತ ತಕ್ಷಣ ಡೈರೆಕ್ಟ್ಲಿ ಅದನ್ನ ನೀವು ಕೆಲಸಕ್ಕೆ ಬಳಸ್ಬೋದು. ಈಗ ಸಪೋಸ್ ಎಲ್ಲ ಇನ್ಸ್ಟಿಟ್ಯೂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಫಂಡಮೆಂಟಲ್ ನಾಲೆಜ್ ಕೊಡ್ತಾರೆ, ಯಾವ ತರ ಲೈವ್ ಸೆಷನ್ಸ್ ಅಥವಾ ಲೈವ್ ಯಾವ ತರ ವರ್ಕ್ ಆಗುತ್ತೆ, ಯಾವ ತರ ಇಶ್ಯೂಸ್ ಬರುತ್ತೆ, ಅದೆಲ್ಲ ಹೇಳಲ್ಲ. ಸೊ ಬೇಸಿಕಲಿ ನಾವು ಬಂದು ಲೈವ್ ಸೆಷನ್, ಲೈವ್ ಇಶ್ಯೂಸ್ ಏನೇನಿರುತ್ತೆ, ಯಾವ ತರ ಏನೇನ್ ಮಾಡಬೇಕು. ಐ ಮೀನ್ ಈಗ ಒಂದು ಯೂಸರ್ಗೆ ಪಾಸ್ವರ್ಡ್ ವರ್ಕ್ ಆಗಲ್ಲ, ಅಥವಾ ಇನ್ನೊಂದು ಯೂಸರ್ ಗ್ರೂಪ್ ಕ್ರಿಯೇಟ್ ಮಾಡ್ಬೇಕಾಗಿರುತ್ತೆ, ಮೆಂಬರ್ ಆಡ್ ಮಾಡ್ಬೇಕಾಗಿರುತ್ತೆ, ಲೈಸೆನ್ಸ್ ಅಸೈನ್ ಮಾಡ್ಬೇಕು, ಇದೆಲ್ಲ L1 ಸಪೋರ್ಟ್ ಲಿಸ್ಟ್ ಅಲ್ಲಿ ಬರುತ್ತೆ. ಸೊ ಆ ಎಲ್ಲ ಒಂದು ಸಪೋರ್ಟ್ನ ನಾವು ನಿಮ್ಗೆ
ತಿಳಿಸ್ಕೊಡ್ತೀವಿ. ಇನ್ನೊಂದು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ, ಒಂದು ಸೆಕೆಂಡ್. ಸೊ ಈಗ ನೀವು ಇದು ಸ್ಕ್ರೀನ್ ನೋಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಸೊ ಇದರಲ್ಲಿ ನಮ್ದು ಎಲ್ಲ ಥರದ್ದು ಇದನ್ನೆಲ್ಲ ಹೇಳ್ಕೊಡ್ತೀವಿ ನಾವು. Office 365 ಅದು ಬೇಸಿಕ್ ಲೆವೆಲ್ಲು. ಸೊ ಮೇನ್ ಬಂದು ನೋಡಿ, ಸಾಮಾನ್ಯ ಸಮಸ್ಯೆ ಪರಿಹಾರ, ಐ ಮೀನ್ ಟು ಸೇ ಇದೆಲ್ಲ ವರ್ಕ್ ಬೇಸಿಕ್ ಸ್ಕಿಲ್ಸ್ ಇರುತ್ತೆ. L1 ಸಪೋರ್ಟ್ಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ರೆಡಿ ಮಾಡ್ತೀವಿ. ಫೈನ್, ನೀವೇನಾದರೂ ಈಗ L1 ಕಲ್ತ್ಕೊಂಡಿರ್ತೆ, ನಾಳೆ L2 ಕಲಿಬೇಕಂದ್ರೆ ಅದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಇದೆಲ್ಲ ನಿಮಗೆ ಬಂದು L1 ಸಪೋರ್ಟ್ ಬೇಸಿಕ್ ಹೆಲ್ಪ್. ಈಗ ನಾಳೆ ನೀವು ಒಂದು ಯಾವ್ದಾರು ಕಂಪ್ನಿ L1 ಸಪೋರ್ಟ್ಗೆ ಹೆಲ್ಪ್ ಮಾಡ್ಬೇಕಂದ್ರೆ ಅದು ಅಷ್ಟಕ್ಕೂ ನಾವು ರೆಡಿ ಮಾಡಿ ನಿಮಗೆ ಸೇರ್ಕೊಡೋ ಥರ ರೆಡಿ ಮಾಡಿರ್ತೀವಿ, ಕಂಪ್ಲೀಟ್ ಆಗಿ ವಿತ್ ಕಂಪ್ಲೀಟ್ ಎಂಡ್ ಟು ಎಂಡ್ technical skills with the fundamental and how this works and how to attend a user calls. ಇದೆಲ್ಲ ಮೇನ್ ಆಗಿ ನಿಮಗೆ ತಿಳಿಸ್ಕೊಡ್ತೀವಿ. For more information, please visit www.landmarkcareerlab.com. For email address, info@landmarkcareerlab.com. Contact number 6399375666. Thank you. Please reach us. We'll do the best for you.